5ನೇ ಪಾರ್ಟು 14ನೇ ಸಂಚಿಕೆ. ಸಡನ್ನಾಗಿ ಒಳಗಡೆ ಬಂದಿದ್ದ ಆಳ್ವಾರ್ ಕಡೆಯನ್ನು ಕುಂದವೈ ನೋಡಿ, ಕುಂದವೈ ತಿರುಮಲೆ ನೀನು ಹೇಗೆ ಇಲ್ಲಿ ಬಂದು ಉಟ್ಕೊಂಡಿದ್ದೀಯಾ, ಯಾತಕ್ಕೋಸ್ಕರ ಬಂದೀಯಾ ಅಂತ ಕೇಳಿದ್ನು. ಅಮ್ಮಣಿ, ಎಲ್ಲ ಈ ಜೋಯಿಸರ ಮೋಸವಾದ ಮಾತುಗಳಿಂದಾನೆ ಇವತ್ತು ಬೆಳಗ್ಗೆ ಇವ್ರ ಹತ್ರ ನಾನು ಹೋಗೋ ಕಾರ್ಯ ಜಯ ಆಗತ್ತಾ ಅಂತ ಕೇಳಿದ್ದೀನಿ. ಆಗುತ್ತೆ ಅಂತಂದರು. ಆದರೆ ಈ ಜಾಗ ಬಿಟ್ಟು ಸ್ವಲ್ಪ ದೂರ ಕೂಡ ಹೋಗೋಕ್ಕಾಗಲಿಲ್ಲ. ಕೆಲಸ ಹೆಂಗೆ ಜಯ ಮಾಡೋದು? ಆದ್ದರಿಂದ ಸ್ವಲ್ಪ ಮುಂಚೆ ಪಳ್ಬೇಟೆರೆ ಹೇಳಿದ್ದನ್ನು ನಾನು ಆಮೋದನೆ ಮಾಡ್ತೀನಿ. ಇವರ ಜೋಯಿಸ ಶಾಸ್ತ್ರ ಮೋಸನಾ, ಇಲ್ಲ ಇವ್ರು ತಾನೇ ಬೇಕು ಅಂತ ಮೋಸ ಮಾಡಿದ್ರ ಅಂತ ಕೇಳಿ ತಿಳ್ಕೊಂಡು ಹೋಗೋಕ್ಕೆ ಬಂದೆ. ಪಳ್ಬೇಟೆರೆಯರನ್ನ ಧ್ವನಿಯನ್ನು ಇಲ್ಲಿ ಕೇಳಿದ ತಕ್ಷಣ ಇವ್ರ ಮಾತಿನಲ್ಲಿ ನನ್ನ ಅನುಮಾನ ಊರ್ಜಿತ ಆಗೋಯ್ತು. ಆದರೆ ಇವಾಗ ನಿಮ್ಮನ್ನು ನಾನು ಇಲ್ಲಿ ಎದುರು ನೋಡಲೇ ಇಲ್ಲ ಅಂದನು. ನನ್ನನ್ನು ನೀನು ಎದುರು ನೋಡೋಕ್ಕಾಗಲಿಲ್ಲ ತಾನೆ, ಆಗೋದು ಇಲ್ಲ ತಾನೆ. ನೀನು ಯಾತಕ್ಕೋಸ್ಕರ ಬಂದೆ, ಏನು ಕೆಲಸ ಜಯ ಆಗತ್ತೆ ಅಂತ, ಇದರಲ್ಲಿ ಏನಾದರೂ ರಹಸ್ಯ ಇದೆಯಾ ಅಂತ ಕೇಳಿದರು ಯುವರಾಣಿ. ನಿಮಗೆ ಗೊತ್ತಿಲ್ಲದೆ ಇರುವ ರಹಸ್ಯ ಏನು ಇರೋಕ್ಕಾಗತ್ತೆ? ಚಕ್ರವರ್ತಿನ ಆಜ್ಞೆಯಿಂದ ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿ ನನ್ನನ್ನು ನಾಗಪಟ್ಟಣಕ್ಕೆ ಹೋಗೋ ಹಾಗೆ ಹೇಳಿದರು. ಯುವರಾಜರನ್ನ ಕೈಯಿಂದ ಕರ್ಕೊಂಬರಕ್ಕೆ ತಾನೆ ದಾರಿಯಲ್ಲಿ ಸಂಬೀನ್ ಮಹಾದೇವನ ನೋಡಿಬಿಟ್ಟು ಅವ್ರ ಹತ್ರನೂ ಒಂದು ಪತ್ರ ಕೊಟ್ಟು ಹೋಗುವ ಹಾಗೆ ಹೇಳಿದರು. ನೀವು ಯಾವಾಗ ತಂಜೆಯಿಂದ ಹೊರಟಿದ್ದೀರಿ ದೇವಿ? ಬೆಳಗಾದ ತಕ್ಷಣ ಸ್ವಲ್ಪ ಹೊತ್ತಿಗೆಲ್ಲ ಹೊರಟುಬಿಟ್ಟಿದ್ದೀವಿ. ಇದನ್ನು ಯಾಕೆ ಕೇಳ್ತಾ ಇದ್ದೀಯಾ ತಿರುಮಲೆ? ಕೊಡಂಬಳೂರು ಸೈನ್ಯಗಳು ತಂಜೆ ಕೋಟೆಯನ್ನು ಸುತ್ತಕೊಂಡು ಬಿಟ್ಟಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದೆ. ಏನು ಹೌದು ದೇವಿ, ನಿಮಗೆ ಗೊತ್ತಿಲ್ವಾ ಏನು? ನಿನ್ನೆ ರಾತ್ರಿ ಚಕ್ರವರ್ತಿ ನೋಡಿಬಿಟ್ಟು ಮುಖ್ಯಮಂತ್ರಿ ಅವರ ಮಾಳಿಗೆಗೆ ಹಿಂತಿರುಗಿ ಬಂದಾಗ 2 ಸುದ್ದಿಗಳು ಕಾಯ್ತಾ ಇತ್ತು. ಒಂದು, ನಾಗಪಟ್ಟಣದಿಂದ ಯುವರಾಜ ಹೊರಟು ಬಂದಿದ್ದಾರೆ, ದೊಡ್ಡ ಜನಗುಂಪು ಸುತ್ತುಕೊಂಡು ಬರ್ತಾ ಇದ್ದಾರೆ ಅನ್ನೋದು. ಅದನ್ನು ನಾನು ಇವತ್ತು ಬೆಳಗ್ಗೆ ತಿಳ್ಕೊಂಡೆ. ನನ್ನ ತಮ್ಮನ್ನು ಇಲ್ಲೇ ತಡಿಸಿ ನಿಲ್ಲಿಸ್ಕೊಳ್ಳೋಕ್ಕಾಗೇ ಹೊರಟು ಬಂದೆ. ಇನ್ನೊಂದು ಸುದ್ದಿ ಅಂದಿಯಲ್ಲ, ಅದೇನು? ಆಳ್ವಾರ್ ಕಡೆ ವಾಣತಿಯನ್ನು ಸುದ್ದಿ ತೋರಿಸಿ, ಅಮ್ಮ ಈ ಕೊಡುಂಬಾಳೂರು ಯುವರಾಣಿನ ಯಾತಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದ್ರಿ ಅಂತ ಕೇಳ್ತಾನೆ. ಅವಳು ಯಾವಾಗಲೂ ಬರೋ ಹಾಗೇ ಬಂದಳು, ಇವಾಗಲೂ ಬಂದಳು, ಕರ್ಕೊಂಬಂದೆ. ಯಾತಕ್ಕೋಸ್ಕರ ಕೇಳ್ತಾ ಇದೆಯಾ? 2ನೇ ಸುದ್ದಿಯನ್ನು ಈ ಯುವರಾಣಿ ಇರುವಾಗ ಹೇಳೋಕ್ಕೆ ಸ್ವಲ್ಪ ತಾಯಕವಾಗಿದೆ, ಯೋಚನೆ ಆಗಿದೆ. ಹೇಳು ತಿರುಮಲೆ, ಇವಳು ನನಗೆ ಎಷ್ಟು ಅಂತರಂಗವಾದವಳು ಅಂತ ನಿಂಗೆ ಗೊತ್ತಿಲ್ವಾ? ನನಗೆ ಇರೋದು ಯಾವುದನ್ನು ಇವಳಿಗೂ ಗೊತ್ತಾಗ್ಬೋದು. ಆದ್ರೂ ಈ ಯುವರಾಣಿಗೆ ಸಂಬಂಧಪಟ್ಟ ಕೆಲಸ ಇದು. ಸೌತ್ ಕಡೆಯಿಂದ ಸೇನಾಪತಿ ಬೂದಿ ವಿಕ್ರಮ ಕೇಸರಿ ಒಂದು ದೊಡ್ಡ ಸೈನ್ಯವನ್ನು ತಳಿಸಿಕೊಂಡು ತಂಜೆಕೋಟೆ ಹತ್ರ ಬರ್ತಾ ಇದ್ದಾರೆ ಅನ್ನೋದು ನಿನ್ನೆ ರಾತ್ರಿ ಮುಖ್ಯಮಂತ್ರಿಗೆ ಸುದ್ದಿ ಬಂತು. ಸೇನಾಧಿಪತಿಯಿಂದ ಒಂದು ಪತ್ರನೂ ಮುಖ್ಯಮಂತ್ರಿಗೆ ಬಂತು. ಚಕ್ರವರ್ತಿಯನ್ನು ತಂಜೆಕೋಟೆ ಹತ್ರನೂ ಈ ಚಿಕ್ಕ ಯುವರಾಜರನ್ನ ಏನೋ ಒಂದು ರಹಸ್ಯ ಜಾಗದಲ್ಲಿ ಈ ಪಳ್ಬೇಟೆರೆಗಳು ಸೆರೆ ಹಾಕಿ ಇಟ್ಟಿರೋ ಹಾಗೆ ಅದರಲ್ಲಿ ದೂರು ಹೇಳಿತ್ತು. ಪಳ್ಬೇಟೆರೆಗಳು ಧನಾಧಿಕಾರಿ ಜವಾಬ್ದಾರಿಯನ್ನು, ತಂಜೆಕೋಟೆ ಜವಾಬ್ದಾರಿಯನ್ನು ತಕ್ಷಣ ಬಿಟ್ಟು ಹಿಂಜರಬೇಕು ಅಂತಲೂ, ಯುವರಾಜರನ್ನು ಕೊಂಡು ಬಂದು ಒಪ್ಪಿಸಬೇಕು ಅಂತಲೂ ಬರೆದಿತ್ತು. ಇಲ್ಲ ಅಂದರೆ ಇವತ್ತು ಸಾಯಂಕಾಲ ಒಳಗೆ ತಂಜೆಕೋಟೆಯನ್ನು ಸುತ್ತಮುತ್ತ ನಾವು ಆಕ್ರಮಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಬರೆದಿತ್ತು. ಅಮ್ಮಣಿ, ತಂಜೆಗೆ ಸೌತ್ ಕಡೆಯಿಂದ ವೆಸ್ಟ್ ಕಡೆಯಿಂದನೂ ಮೊದಲೇ ಕೊಡುಂಬಾಳೂರು ಸೈನಿಕ ಎಲ್ಲ ಹತ್ರ ಬಂದುಬಿಟ್ಟಿದೆ. ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಮುಖ್ಯಮಂತ್ರಿ ಇದ್ರ ಬಗ್ಗೆ ಒಂದು ಮಾತು ನನ್ನ ಹತ್ರ ಹೇಳಿಲ್ಲ. ಹೇಳಿದರೆ ನೀವು ಒಂದು ವೇಳೆ ತಂಜೆಕೋಟೆಯನ್ನು ಬಿಟ್ಟು ಹೊರಡೇ ಇರೋದಿಲ್ಲ. ಮುಖ್ಯವಾಗಿ ಕೊಡುಂಬಾಳೂರು ಯುವರಾಣಿಯನ್ನು ತಕ್ಷಣ ಹೊರಗೆ ಬಿಡೋಕ್ಕೆ ಮುಖ್ಯಮಂತ್ರಿ ಇಷ್ಟಪಟ್ಟಿರ್ಬೋದು. ಅದ್ಯಾಕೆ? ಇವಳು ಅಲ್ಲಿ ಇದ್ದರೆ ಏನು ಆಗ್ಬಿಡುತ್ತೆ? ಈ ಯುವರಾಣಿಯನ್ನು ಚಿಕ್ಕ ಪಳ್ಬೇಟೆಯರು ಒಂದು ವೇಳೆ ಸೆರೆ ಹಾಕಿದರೂ ಹಾಕ್ಬೋದು. ಅಷ್ಟೊಂದು ಧೈರ್ಯ ಅವ್ರಿಗೆ ಬಂದುಬಿಡತ್ತಾ? ನಿಜವಾಗ್ಲೇ ಇದನ್ನು ನೀವು ಹೇಳ್ತಾ ಇದೆಯಾ? ಹೌದು ದೇವಿ. ಮೇಲೇನು ಸೌತ್ ಕಡೆಯಿಂದ ಸೇನಾಪತಿ ಹೇಳಿ ಕಳಿಸಿದ ಸುದ್ದಿಯನ್ನು ಕೇಳಿದರೆ ನೀವೇ ತಿಳ್ಕೊತೀರಾ. ಏನು ಯುವರಾಜ ಅರಳ್ಮೊಳಿವರ್ಮಗೂ ಕೊಡುಂಬಾಳೂರು ಯುವರಾಣಿ ವಾಣತಿ ದೇವಿಗೂ ತಕ್ಷಣ ಮದುವೆ ಮಾಡಿಬಿಡಬೇಕು. ಆದಿತ್ಯ ಕರಿಗಾಲರು ತಮಗೆ ರಾಜ್ಯ ಬೇಡ ಅಂತ ಹೇಳಿದ್ದರಿಂದ ಅರಳ್ಮೊಳಿ ಸೋಳರನ್ನೇ ನೆಕ್ಸ್ಟು ಪಟ್ಟಕ್ಕೆ ಹಕ್ಕುದಾರರಾಗಿ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತಲೂ ಕೇಳಿದ್ದಾರೆ. ಇದಕ್ಕೆಲ್ಲ ಸಮ್ಮತಿ ಕೊಡದೇ ಇದ್ದರೆ ತಂಜೆಕೋಟೆಯನ್ನು 3 ದಿನ ಒಳಗೆ ಹಂಗೆ ಹತ ಮಾಡಿಬಿಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಸೋಳನಾಡಿನ ಜನಗಳು ತಮ್ಮನ್ನು ಸಪೋರ್ಟ್ ಮಾಡೋ ಹಾಗೇನು ಹೇಳಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ದ ವಾಣತಿ, ಅಕ್ಕ ನನ್ನ ದೊಡ್ಡಪ್ಪಕ್ಕೆ ದಿಢೀರಂತ ಹುಚ್ಚು ಬಿಡ್ದಿದೆಯಾ ಏನು ಅಂತ ಹೇಳಿದರು. ಅಹಂಕಾರದಿಂದ ಕೇಳಿದ್ರು. ಯಾಕೆ ವಾಣತಿ ಆ ಥರ ಹೇಳಿದೆಯಾ? ತುಂಬ ಕಾಲದಿಂದ ಎಲ್ಲರ ಮನಸ್ಸಿನಲ್ಲಿ ಇರೋ ವಿಷಯವನ್ನೇ ನಿಮ್ಮ ದೊಡ್ಡಪ್ಪ ಇವಾಗ ಬಹಿರಂಗವಾಗಿ ಹೇಳಿದ್ದಾರೆ. ಪಳ್ಬೇಟೆರೆಗಳು ಮಧುರಾಂಧಗನಿಗೆ ಮಗುಡ ಸುಟ್ಟಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರೋದ್ರಿಂದ ಕೊಡುಂಬಾಳೂರು ರಾಜನು ತಿರುಕೋವಲೂರು ಮಲೆಮಾನ್ನು ಈ ಥರ ಹೊರಗಡೆಯೇ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು ತಾಯಿಯೇ, ತಿರುಕೋವಲೂರು ಮಲೆಮಾನನ್ನು ಇಷ್ಟರಲ್ಲಿ ಒಂದು ದೊಡ್ಡ ಸೈನ್ಯದ ಜೊತೆ ಕಡಂಬೂರು ಕೋಟೆಗೆ ಸಮೀಪ ಬಂದಿರ್ತಾರೆ. ನನ್ನ ಹತ್ರ ಅವ್ರು ಮಾತಾಡಿದ್ದಿಂದಾನೆ ಆ ಥರನೇ ಊಗೆ ಮಾಡಿದೆ. ಮುಖ್ಯಮಂತ್ರಿಗೂ ಸುದ್ದಿ ಸಿಕ್ಕಿದೆ. ಆದರೆ ಇವಾಗ ತಾನೇ ಕೇಳಿರುವ ಸುದ್ದಿಗಳು ಅವುಗಳು ಇಬ್ಬರಿಗೂ ಗೊತ್ತಿಲ್ಲ. ಅವುಗಳು ಈ 2 ಜನ ಒಡನೂ ನಾ ಮಾತಾಡಿ
ಒಳಗಡೆನೇ ಜಗಳ ಬರದೇ ಇರೋದಕ್ಕೆ ಇರೋ ಹಾಗೆ ತಡಿಬೇಕು. ಏನು ಮಾಡ್ತೀನೋ ಅಂತ ಗೊತ್ತಿಲ್ಲ ತಾಯೇ. ಇವಾಗ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿಬಿಟ್ಟಿದೆ. ಇನ್ಮೇಲೆ ಒಂದು ದೊಡ್ಡ ಭಾರತ ಯುದ್ಧ ನಡೆಸೇ ತೀರತ್ತೆ ಅಂತ ಅನಿಸತ್ತೆ. ಇದನ್ನು ಭಾರತ ಯುದ್ಧ ಅಂತ ಹೇಳಿದ್ದು ತುಂಬ ಸರಿ ತಿರುಮಲೆ. ಇವಾಗ ಯುದ್ಧ ಬಂದರೆ ಅದು ಒಂದು ಸೋದರರ ಜಗಳವಾಗಿ ಇರುತ್ತೆ, ನೆಂಟರು ಒಳಗೆ ನಡೆಯೋ ಸರ್ವನಾಶ ಯುದ್ಧವಾಗಿ ಇರುತ್ತೆ. ವಾಣತಿ, ಇದನ್ನು ಕೇಳು. ನಮ್ಮ ಅಜ್ಜನಪ್ಪ ಫೇಮಸ್ ಆಗಿದ್ದ ಪರಾಂತಕ ಚಕ್ರವರ್ತಿ ಪೊಳವೆಟೆಯರ್ ಕುಲದಲ್ಲಿ ಹೆಣ್ಣು ಕೊಂಡರು. ಅವ್ರ ಮಗಳು ನಮ್ಮ ಚಿಕ್ಕ ಅಜ್ಜಿ ಕೊಡುಂಬಾಳೂರು ರಾಜನನ್ನು ಮದುವೆ ಮಾಡಿಕೊಂಡ್ರು. ನಮ್ಮ ಅಜ್ಜ ಅರಿಂಜೆಯರ್ ಕೊಡುಂಬಾಳೂರು ಹೆಣ್ಣನ್ನು ಮದುವೆ ಮಾಡಿಕೊಂಡ್ರು. ನನ್ನ ತಂದೆನೋ ತಿರುಕೋಲೂರು ಮಲೆಮಾನ್ ಮಗಳನ್ನು ಮದುವೆ ಆಗಿದ್ದಾರೆ. ಈ ಥರ 3 ಕುಲ ಜನಗಳನ್ನು ನಮ್ಮ ಕುಲ ಒಳಗೆ ಸಂಬಂಧ ಇಟ್ಕೊಂಡಿದ್ದಾರೆ. ಒಂದರಲ್ಲೂ ಒಂದು ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಆದ್ರೂ ಅವ್ರುಗಳು ಇವಾಗ ಕಚ್ಚೆ ಕಟ್ಕೊಂಡು ಜಗಳಕ್ಕೆ ಆಯುಧವಾಗಿ ಬರ್ತಾರೆ. ಈ ವಿಧಿನ ಏನು ಅಂತ ಹೇಳಬೇಕು. ಇವ್ರುಗಳ ಜಗಳದಿಂದ ಸೋಳ ರಾಜ್ಯನೇ ನಾಶ ಆಗಿಬಿಡುತ್ತೆ ಅನಿಸುತ್ತೆ. ಅಕ್ಕ, ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ವಿಚಾರ ಇಲ್ಲ. ಹೇಗಾದರೂ ಜಗಳ ಮಾಡಿಕೊಂಡು ಸಾಯಲಿ, ಆದರೆ ಇದರಲ್ಲಿ ನನ್ನ ಹೆಸರನ್ನು ನಮ್ಮ ದೊಡ್ಡಪ್ಪ ಯಾಕೆ ಎಳಿಬೇಕು? ನೀವು ತಕ್ಷಣ ತಿರ್ಗಾ ಹೋಗಿ ನಮ್ಮ ದೊಡ್ಡಪ್ಪನನ್ನು ನೋಡಿ ನಾನು ಜಗಳ ಮಾಡಬೇಕು ಅನಿಸುತ್ತೆ. ಅದರಿಂದ ಏನು ಪ್ರಯೋಜನ ಚಿನ್ನ? ನೀನು ಹೇಳೋದನ್ನು ನಿನ್ನ ದೊಡ್ಡಪ್ಪ ಯಾವತ್ತೂ ಕೇಳಲ್ಲ. ನೀನು ನಾನು ಸೇರಿ ಎಷ್ಟು ಒದ್ದಾಡಿದ್ರೂ ಪ್ರಯೋಜನ ಇಲ್ಲ. ಚಿಕ್ಕ ವಯಸ್ಸು ಹೆಣ್ಮಕ್ಳಾಗಿದ್ದರೆ ನಾವು ಕೇಳೋದನ್ನು ನಿಮ್ಮ ದೊಡ್ಡಪ್ಪ ಆಗಿರೋ ಮುದುಕರು ಕೇಳೋದಿಲ್ಲ. ನನ್ನ ತಮ್ಮ ಅರುಳ್ಮೊಳಿವರ್ಮ ಮೂಲಕ ತಾನೇ ಈ ಜಗಳ ಬರದೆ ತಡೆಯೋಕ್ಕಾಗುತ್ತೆ. ತಿರುಮಲೆ, ನೀವು ಓದವನು ಯಾಕೆ ತಿರ್ಗಾ ಬಂದೆ? ಅರುಳ್ಮೊಳಿ ಇವಾಗ ಎಲ್ಲಿದ್ದಾನೆ? ತಿರುವಾರೂರಿಂದ ನಿನ್ನೆ ರಾತ್ರಿನೇ ಹೊರಟು ಬಿಟ್ಟಿದ್ದಾಗೆ ಸುದ್ದಿ. ಆದರೆ ದಾರಿಯೆಲ್ಲ ಒಂದೇ ಪ್ರವಾಹ ಇರೋದ್ರಿಂದ ಬರೋಕ್ಕಾಗಲಿಲ್ವಂತೆ. ನಾನು ಪಳೆಯಾರೆಗೆ ಆ ಕಡೆ ಹೋಗೋಕ್ಕೆ ನೋಡಿ ಆಗದೆ ತಿರ್ಗಾ ಬಂದಿದ್ದೀನಿ. ಕುಡಮುರುಟಿ ಒಡೆದುಕೊಂಡು ಒಂದೇ ಸಮುದ್ರವಾಗಿ ಮಾಡಿಬಿಟ್ಟಿದೆ. ಹೇಗೇನು ಈ ಪ್ರವಾಹ ಕಮ್ಮಿ ಆಗುತ್ತೆ. ಅದಾದಮೇಲೆ ಅರುಳ್ಮೊಳಿವರ್ಮ ಈ ಜಾಗದಿಂದ ತಾನೇ ಬಂದಾಗಬೇಕು. ಅಷ್ಟು ತನಕ ಕಾದಿರಬೇಕಾಗುತ್ತೆ. ಅಷ್ಟರಲ್ಲಿ ತಂಜೆಗೆ ಏನೇನು ವಿಪರೀತ ಬಂದುಬಿಡುತ್ತೋ ಅಂತ ಹೇಳಿ ವಿಚಾರವಾಗಿದೆ. ತಿರುಮಲೈ, ನೀ ತಕ್ಷಣ ತಂಜಾವೂರು ತಿರ್ಗಾ ಹೋಗಿ ಕೊಡುಮಾಳೂರು ರಾಜವನ್ನು ನೋಡಿ ನಾನು ಹೇಳೋ ಸುದ್ದಿನ ಹೇಳೋಕ್ಕಾಗತ್ತಾ? ಅರುಳ್ಮೊಳಿ ಬರೋ ತನಕ ತಂಜೆ ಕೋಟೆಯನ್ನು ಆಕ್ರಮಿಸಬೇಡ ಅಂತ ಹೇಳ್ತೀಯಾ? ಅಕ್ಕ, ನಾನು ಇವ್ರ ಜೊತೆ ತಂಜೆಗೆ ಹೋಗ್ಲಾ? ನೀ ಮನುಷ್ಯರ ಜೊತೆ ಹೋಗಿ ಏನು ಮಾಡ್ತೀಯಾ ಚಿನ್ನ? ಹೋಗಿ ನಾನು ದೊಡ್ಡ ಅಪ್ಪ ಜೊತೆ ಜಗಳ ಮಾಡ್ತೀನಿ. ಏನು ಅಂತ ಜಗಳ ಮಾಡ್ತೀಯಾ? ನಿನ್ನ ಮಾತನ್ನು ಅವ್ರು ಕೇಳಿ ಜಗಳವನ್ನು ನಿಲ್ಲಿಸ್ಬಿಡ್ತಾರಾ? ಜಗಳವನ್ನು ನಿಲ್ಲಿಸದೇ ಇದ್ದರೆ ಹೇಗಾದರೂ ನಾಶವಾಗಿ ಹೋಗಲಿ. ನನ್ನ ಹೆಸರನ್ನು ಇದರಲ್ಲಿ ಎಳಿಬೇಡ ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಿನ್ನ ಹೆಸರನ್ನು ಎಳಿತಾರ? ಅದು ಯಾತಕ್ಕೋಸ್ಕರ? ಸ್ವಲ್ಪ ಮುಂಚೆ ಈ ವೀರ ವೈಷ್ಣವರು ಹೇಳಿದ್ದಾರೆ, ನೀವು ಕೇಳಲಿಲ್ವಾ ಅಕ್ಕ ಅಂತ ಹೇಳಿ ವಾಣತಿ ನಾಚಿಕೆಕೊಂಡು ತಲೆ ಬಗ್ಗಿಸ್ಕೊಂಡು. ನಿನ್ನ ಬಗ್ಗೆ ಯಾರು ಏನು ಹೇಳಿದರು ತಿರುಮಲೆ? ಈ ಹೆಣ್ಣು ಬಗ್ಗೆ ಏನು ಹೇಳಿದೆ? ಇವ್ರನ್ನ ಪೊನ್ನಿಯಿನ್ ಸೆಲ್ವರ್ಗೆ ಮದುವೆ ಮಾಡಿ ಕೊಡಬೇಕು ಅಂತ ಸೇನಾಧಿಪತಿ ಒತ್ತಾಯ ಮಾಡಿದ್ದನ್ನು ಹೇಳಿದ್ದೀನಲ್ವಾ? ಅದನ್ನು ಹೇಳ್ತಾರೆ ಅನಿಸುತ್ತೆ ವಾಣತಿ. ಅದರಲ್ಲಿ ಏನು ನಿನಗೆ ಆಕ್ಷೇಪ? ಪೊನ್ನಿಯಿನ್ ಸೆಲ್ವರನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇದೆಯೋ ಇಲ್ವೋ ಅದ್ರ ಬಗ್ಗೆ ಇವಾಗ ಏನು ಮಾತು? ಮದುವೆಯನ್ನು ಪಟ್ಟ ಕಟ್ಟೋದನ್ನು ನನ್ನ ದೊಡ್ಡ ತಂದೆ ಈ ಥರ ಪ್ರಸ್ತಾಪ ಮಾಡೋದನ್ನು ತಾನೇ ನಾನು ಆಕ್ಷೇಪಣೆ ಮಾಡ್ತಾಯಿದ್ದೀನಿ. ನನ್ನ ಸೋಳ ಸಿಂಹಾಸನದಲ್ಲಿ ಹತ್ತಿಸ್ಕೋಬೇಕು ಅಂತಲೇ ನನ್ನ ದೊಡ್ಡ ಈ ಥರ ಜಗಳವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಲ್ಲ ಅರ್ಥ ಆಗುತ್ತೆ. ಈ ಸಮಯದಲ್ಲಿ ಒಂದು ಹೆಣ್ಣಿನ ಧ್ವನಿ, ಕೊಡುಂಬಾಳೂರು ಯುವರಾಣಿಗೆ ಸಿಂಹಾಸನ ಹತ್ತೋದು ಅಂದ್ರೇ ತುಂಬ ಬೇಸರ ಅನಿಸುತ್ತೆ ಅಂತ ಹೇಳಿದ್ದನ್ನು ಕೇಳಿ ಎಲ್ಲರೂ ಆ ಧ್ವನಿ ಬಂದ ಜಾಗವನ್ನು ನೋಡಿದರು. ಅಲ್ಲಿ ಓಡಕಾರ ಹೆಣ್ಣು ಪೂಂಗೊಳ್ಳಿ ನಿಂತುಕೊಂಡಿದ್ಲು. ಕುಂದವೇ ಅವಳನ್ನ ಆಶ್ಚರ್ಯದಿಂದ ನೋಡಿ, ಹೆಣ್ಣೆ, ನೀನು ಯಾಕೆ ಇಲ್ಲಿಂದ ಬಂದೀಯಾ? ಇವತ್ತು ಬೆಳಗ್ಗೆ ನಿನ್ನನ್ನು ಇಳಿದ್ರ ನಿನ್ನನ್ನು ಕಾಣದೆ ನಾವು ಹುಡುಕಿಕೊಂಡು ಅಲಿದಿದ್ದೀವಲ್ವ, ನಿನ್ನ ಅತ್ತೆ ಎಲ್ಲಿ ಅಂತ ಕೇಳಿದರು. ದೇವಿ, ಕ್ಷಮಿಸಬೇಕು, ನಮ್ಮ ಅತ್ತೆ ನನ್ನನ್ನು ಬಲವಂತವಾಗಿ ಪಳವೂರು ಅರಮನೆಯ ಸೊರಗದಾರಿಯಿಂದ ಎಳ್ಕೊಂಡು ಹೋಗಿ ಬಂದು ಕೋಟೆಗೆ ಹೊರಗಡೆ ಕಳಿಸ್ಬಿಟ್ಲು. ನಾನು ತಂಜೆ ಅರಮನೆಯಲ್ಲಿ ಒಂದು ದಿವಸ ಇರೋದು ಕೂಡ ನನ್ನ ಅತ್ತೆಗೆ ಇಷ್ಟ ಆಗಲಿಲ್ಲ. ನನಗೂ ಅರಮನೆ ಬಾಳು ಇಷ್ಟ ಆಗಿಲ್ಲ. ಕುಡುಂಬಳೂರು ಯುವರಾಣಿಗೆ ಸಿಂಹಾಸನನೇ ಬೇಸರ ಆಗಿರುವಾಗ ನನ್ನ ಹಾಗೆ ಇರೋರಿಗೆ ಅರಮನೆಯಲ್ಲಿ ವಾಸ ಮಾಡೋಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಅಂತಂದ್ಲು ಪುಂಗುಳ್ಳಿ. ಹೆಣ್ಣೆ, ಏನೋ ಕೇಳಿದರೆ ಏನನ್ನೋ ಹೇಳ್ತಾ ಇದೆಯಲ್ಲ, ನಿನ್ನ ಚಿತ್ತ ಸರಿಯಾಗಿ ಇದೆಯಾ? ಇಲ್ಲ ಅನಿಸುತ್ತೆ ಅಂತ ಹೇಳಿದರು ಕುಂದೇವಿ. ಅಕ್ಕ, ಇವಳು ಬುದ್ಧಿಯೆಲ್ಲ ಸರಿಯಾಗಿದೆ, ನನ್ನನ್ನು ಅವಮಾನ ಮಾಡಬೇಕು ಅಂತಲೇ ಈ ಥರ ಮಾತಾಡ್ತಾ ಇದೆ. ನಾನು ಸೋಳನಾಡಿನ ಸಿಂಹಾಸನ ಹತ್ತಿ ಮಹಾರಾಣಿ ಆಗಬೇಕು ಅನ್ನೋ ಆಸೆ ಕೊಂಡಿದ್ದೀನಂತೆ. ಅದಕ್ಕೆ ಅಂತಲೇ ನಿಮ್ಮ ತಮ್ಮನ್ನ ಪೊನ್ನಿಯಿನ್ ಸೆಲ್ವರ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಂತೆ. ಇವಳ ಮನಸ್ಸು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ಲು ವಾಣತಿ. ಅವಿನ ಕಾಲು ಹಾವು ಗೊತ್ತಾತ್ತೆ ಅನ್ನೋದು ಗಾದೆ ಸುಳ್ಳಾಗಿ ಹೋಗುತ್ತಾ ಅಂತ ಹೇಳಿದ್ಲು ಪುಂಗುಳ್ಳಿ. ಹೆಣ್ಣುಮಕ್ಕಳೇ, ನಿಲ್ಲಿಸಿ, ಯಾವ ಸಮಯದಲ್ಲಿ ಏನು ಮಾತಾಡೋದು ಅಂತಲೇ ನಿಮಗೆ ಗೊತ್ತಾಗಲ್ಲ. ಪೂಂಗುಳ್ಳಿ, ನಿಮ್ಮ ಅತ್ತೆ ಇವಾಗ ಎಲ್ಲಿದ್ದಾಳೆ ಅಂತ ಖುದ್ದಾಗಿ ಕೇಳಿದ್ರು. ಪಳವೂರು ಮಾಳಿಗೆಯನ್ನು ಸೇರಿದ ಪೊಕ್ಕಿಷ
ನೆಲವರೆಯಲ್ಲಿದ್ದಾರೆ. ಯಾತಕ್ಕೋಸ್ಕರ ಅಲ್ಲಿ ಯಾರೋ ಒಬ್ಬನು ಕೊಲೆಹಾರ ಕೈಯಲ್ಲಿ ವೇಲಿಂದ ದಾಚ್ಕೊಂಡಿದ್ದಾನಂತೆ. ಆಹಾ, ಅವನ ನಾವು ಇಬ್ಬರು ಸೇರಿ ಇವತ್ತು ಬೆಳಗ್ಗೆ ಮಾಡಿದ್ದ ಅಟ್ಟಹಾಸವನ್ನು ನೆನೆಸ್ಕೊಂಡ್ರೆ ನಮ್ಮ ಇಬ್ಬರನ್ನ ಎರಡು ಹೆಣ್ಣು ದೆವ್ವಗಳು ಅಂದ್ಕೊಂಡು ಅವನು ಮೆರಳಿ ಹೋಗಿ ಅಲ್ಲಿ ಇಲ್ಲಿ ಓಡಿದ್ದನ್ನು ಅಂದ್ಕೊಂಡ್ರೆ ಅಂತ ಹೇಳಿಬಿಟ್ಟು ಪೊಂಗುಳಿ ಗಲಗಲ ಅಂತ ನಗ್ದಳು. ಈ ಹೆಣ್ಣಿಗೆ ಚಿತ್ತಭ್ರಮೆನೇ ಅಂತ ಹೇಳಿ ಕುಂದವೆ ಮನಸ್ಸಿನಲ್ಲಿ ಅಂದ್ಕೊಂಡು ಆಮೇಲೆ ಹೇಳು ಅವನು ಯಾರು, ಯಾತಕ್ಕೋಸ್ಕರ ಅಲ್ಲೇ ಬಚ್ಚಿಟ್ಕೊಂಡಿದ್ದಾನೆ, ನಿಮ್ಗಳಿಗೆ ಅದು ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರು. ಅದೆಲ್ಲ ನಂಗೆ ಗೊತ್ತೇ ಆಗಲ್ಲ ದೇವಿ, ನಮ್ಮ ಅತ್ತೆಗೆ ಬಾಯಿ ಮಾತಾಡದೇ ಇದ್ರೂ ಕಿವಿ ಕೇಳದೇ ಇದ್ರೂ ನಮಗೆಲ್ಲ ಗೊತ್ತಿಲ್ಲದೆ ಇರೋ ವಿಷಯಗಳ ತಿಳ್ಕೊಳ್ಳುವ ಅಧಿಸಿವಾದ ಶಕ್ತಿ ಇದೆ. ಅರಮನೆಯಲ್ಲಿರೋ ಯಾರೋ ಒಬ್ಬರನ್ನ ಕೊಲ್ಲೋದಕ್ಕೋಸ್ಕರನೇ ಅವನಲ್ಲಿ ಕಾಯ್ತಾ ಇದ್ದಾನೆ ಅನ್ನೋದನ್ನೇ ಹೇಗೋ ತಿಳ್ಕೊಂಡ್ಲು ದೇವಿ. ಹತ್ತದಲ್ಲೇ ರಾವಣೇಶ್ವರನ ಕೈಗಳನ್ನು ಒಡೆಯೋಕ್ಕೆ ನಮ್ಮ ಅತ್ತೆ ಪ್ರಯತ್ನ ಪಟ್ಲಲ್ವಾ, ಅದು ಯಾತಕ್ಕೆ ಅಂತ ಗೊತ್ತಿಲ್ಲ. ನಿನಗೆ ಗೊತ್ತಿದ್ರೆ ತಕ್ಷಣ ಹೇಳು. ನಮ್ಮತ್ತೆ ರಾವಣ ಕೈಗಳನ್ನು ಒಡೆಯೋಕ್ಕೆ ಟ್ರೈ ಮಾಡಿದಾಗ ನೀವೆಲ್ಲರೂ ಅವಳನ್ನ ಹುಚ್ಚಿ ಅಂತಲೇ ತಿಳ್ಕೊಂಡಿದ್ರಿ. ಆದರೆ ನಮ್ಮತ್ತೆ ಹುಚ್ಚಿ ಅಲ್ಲ. ಆ ರಾವಣ ಕೈಗಳಿಗೆ ಮಧ್ಯೆಯಲ್ಲೇ ತಾನೇ ಪಳುವೇಟರೆಯರನ್ನ ನೆಲವರೆ ಪೊಕ್ಕುಶಕ್ಕೆ ಹೋಗೋ ಸೊರಂಗ ಪಾತೆ ಇದೆ, ಸೊರಂಗದ ದಾರಿ ಇದೆ. ಆಹಾ ಆಗೇನ ಅಂತ ಹೇಳಿ ಕುಂದವೆ ಅದಿಸೆ ಮಾಡಿದ್ಲು. ನೆನ್ನೆ ಮೂಗಿರಾಣಿ ಚಕ್ರವರ್ತಿನ ಅರಮನೆಗೆ ಹೇಗೆ ಬಂದಳು ಅನ್ನೋದನ್ನು ಇವಾಗ ಅರ್ಥ ಆಗುತ್ತೆ ಅಂತ ಅಂದ ಆಳ್ವಾರ್. ಇಷ್ಟು ದಿನಾನು ಅರಮನೆಯಲ್ಲಿ ಇದ್ದಿದ್ದ ನಮಗೆ ಅಂಥ ಒಂದು ಸೊರಂಗದಾರಿ ಇರೋದು ಗೊತ್ತಿಲ್ಲದೆ ಹೋಯ್ತಲ್ಲ. ಇರಲಿ, ನೀನು ಯಾಕೆ ತಕ್ಷಣ ಅರಮನೆಗೆ ಬಂದು ನಮ್ಮ ಹತ್ರ ಎಲ್ಲ ಇದನ್ನು ಹೇಳಿಲ್ಲ, ನಿಮ್ಮ ಅತ್ತೆಯನ್ನು ಸಪ್ರೇಟಾಗಿ ಬಿಟ್ಟು ಯಾಕೆ ಬಂದುಬಿಟ್ಟಿಯಾ ಅಂತ ಕೇಳಿದ್ಲು ಯುವರಾಣಿ. ಅತ್ತೆಯನ್ನು ಹಠಾನೇ ಕಾರಣ. ಅಲ್ಲಿ ದಾಚಿರೋನ್ನ ತಾನು ನೋಡ್ಕೊಳ್ಳೋ ಹಾಗೆ ಹೇಳಿಬಿಟ್ಟು ನನ್ನನ್ನು ಹೊರಗಡೆ ಕಳಿಸ್ಬಿಟ್ಲು. ಏನು ಅದಕ್ಕಿಂತ ಮುಖ್ಯವಾದ ಕೆಲಸ ಏನಕ್ಕಾದರೂ ನಿನ್ನನ್ನು ಕಳಿಸಿದ್ರು. ಹೌದಮ್ಮಣಿ, ಅದು ಏನು ಹೆಣ್ಣೆ, ಪೊನ್ನಿಯಿನ್ ಸೆಲ್ವರ್ಗೂ ಏನೋ ಆಪತ್ತ ಬರುತ್ತೆ ಅಂತ ಹೇಳಿ ನನ್ನ ಅತ್ತೆ ತನ್ನ ಅಧಿಸಿವಾದ ಶಕ್ತಿಯಿಂದ ತಿಳ್ಕೊಂಡಿದ್ದಾರೆ. ಅವರು ಇರುವ ಕಡೆ ಹೋಗೋ ಹಾಗೆ ನನ್ನನ್ನು ಕಳಿಸ್ಕೊಟ್ರು. ಆಹಾ, ಪೊನ್ನಿಯಿನ್ ಸೆಲ್ವನ್ ಇರುವ ಜಾಗಗೆ ಹುಡ್ಕೊಂಡೇ ನೀನು ಹೋಗ್ತಾ ಇದೆಯಾ? ಹಾಗಾದರೆ ಯಾಕೆ ನಿಂತುಬಿಟ್ಟೆ? ಇಲ್ಲ ದೇವಿ, ನಿಜವನ್ನು ಹೇಳ್ಬಿಡ್ತೀನಿ. ಅರಮನೆಗೆ ಕೆಲಸದಲ್ಲಿ ಇನ್ಮೇಲೆ ತಲೆ ಹಾಕೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಕೋಡಿಕರೆಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ಈ ವೀರವೈಷ್ಣವ ನನ್ನನ್ನು ಮೀಟ್ ಮಾಡಿ ಇಲ್ಲಿ ಕರ್ಕೊಂಬಂದ. ನೀವುಗಳು ಇರುವುದು ಗೊತ್ತಿದ್ದರೆ ಬಂದಿರೋದಿಲ್ಲ. ಹೆಣ್ಣೆ, ಅರಮನೆ ನಿನ್ಗೆ ಯಾಕೆ ಅಷ್ಟೊಂದು ಹಿಡಿದೇ ಹೋಯ್ತು? ನಮ್ಮನ್ನು ಯಾಕೆ ಇಷ್ಟ ಇಲ್ಲದೆ ಹೋಯ್ತು? ನಿನ್ನನ್ನು ಯಾರು ಏನು ಮಾಡಿಬಿಟ್ರು ಅಂತ ಎಳೆ ಪರಾಟಿ ಕುಂದವೆ ಕೇಳಿದರು. ನನ್ನನ್ನು ಯಾರು ಏನು ಮಾಡಲಿಲ್ಲ, ಯಾರ ಮೇಲೂ ನನಗೆ ಯಾವ ಕೊರತೆಯೂ ಇಲ್ಲ. ಕೆಲವರಿಗೆ ಸಿಂಹಾಸನ ಒಂದು ಹಿಡಿದೇ ಇರೋ ಹಾಗೆ ನನಗೂ ಅರಮನೆ ಬಾಳು ಇಷ್ಟ ಆಗಿಲ್ಲ ಅಷ್ಟೇ ಅಂತ ಪುಂಗುಳ್ಳಿ ಹೇಳಿಬಿಟ್ಟು ವಾನತಿಯನ್ನು ಸೈಡ್ ಕಣ್ಣಿಂದ ಹಂಗೆ ನೋಡಿಬಿಟ್ಟು ನಗ್ಲು. ಅದನ್ನು ಗಮನಿಸಿದ ವಾನತಿ ಆವೇಶ ಬಂದ ಹಾಗೆ ಒಂದು ಹೆಜ್ಜೆ ಮುಂದೆ ಬಂದು ಹೇಳಿದಳು, ಅಕ್ಕ, ಇವಳು ತಿರ್ಗಾನು ನನ್ನ ತಾನೇ ತಪ್ಪು ಹೇಳಿ ತೋರಿಸ್ತಾಳೆ. ಕೇಳಿ, ನಾನು ನಿಮ್ಮ ಪಾದಗಳ ಆಣೆಯಾಗಿ ಹೇಳ್ತಾ ಇದ್ದೀನಿ. ಆಕಾಶವಾಣಿ ಭೂಮಾದೇವಿ ಸಾಕ್ಷಿಯಾಗಿ ಶಬ್ದ ಮಾಡ್ತಾ ಇದ್ದೀನಿ. ಪೊನ್ನಿಯಿನ್ ಸೆಲ್ವರ್ ಈ ಗಂಡದಲ್ಲೂ ತಪ್ಪಿ ಬದುಕಿದರೆ ಆದರೆ ಅವರೇ ಮನಸ್ಸು ಬಂದು ನನ್ನನ್ನು ಕೈ ಹಿಡಿದು ಮದುವೆ ಮಾಡಿಕೊಂಡು ಆದ್ರೂ ಅಂಥ ಒಂದು ಭಾಗ್ಯ ನನಗೆ ಸಿಕ್ಕಿದರೆ ಈ ತಂಜೆ ಅರಮನೆ ಸಿಂಹಾಸನದಲ್ಲಿ ನಾನು ಒಂದು ಕ್ಷಣನೂ ಕೂತ್ಕೊಳ್ಳೋದಿಲ್ಲ. ಇದು ಸತ್ಯ ಅಂತ ಹೇಳಿ ಪ್ರಮಾಣ ಮಾಡಿದ್ಲು. ಇಷ್ಟರಲ್ಲಿ 14ನೇ ಸಂಚಿಕೆ ಮುಗೀತು.